ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಗಲ್ಪಾಡಿ ಈ ದೇವಿಯ ಸನ್ನಿಧಿಯಲ್ಲಿ ವೇದಮಾತಾ ಟ್ರಸ್ಟ್ ಇದರ ವತಿಯಿಂದ ನಡೆಯುವಂತಹ ಪ್ರತಿವಾರ್ಷಿಕ ವಸಂತ ವೇದ ಶಿಬಿರ. ಈ ಶಿಬಿರದಲ್ಲಿ ಈಗಾಗಲೇ ಈ ವರ್ಷ 50ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ವಿದ್ಯಾರ್ಥಿಗಳೆಲ್ಲ ವೇದಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಸಂಪ್ರದಾಯದಲ್ಲಿ ಉಪನಯನ ಆದ ನಂತರ ವೇದವನ್ನು ಕಲಿಬೇಕು ಅಂತಲೇ ಒಂದು ಸಂಕಲ್ಪ ಇರ್ತದೆ. ಅದರ ಪ್ರಕಾರ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸೇರಿ ಹಲವು ವರ್ಷಗಳ ಹಿಂದೆ ನಮ್ಮ ಕರಾಡ ಬಾಂಧವರ ಮಕ್ಕಳೆಲ್ಲರೂ ಈ ವೇದವನ್ನು ತಕ್ಕಷ್ಟು ಮಟ್ಟಿಗಾದರೂ ಕಲಿಬೇಕು ಅಂತ ವೇದಮಾತಾ ಟ್ರಸ್ಟನ್ನು ಇಲ್ಲಿ ಒಂದು ಟ್ರಸ್ಟಾಗಿ ನಿರ್ಮಾಣ ಮಾಡಿ ಅದರ ಮುಖಾಂತರ ಈಗ ಪ್ರತಿ ವರ್ಷ ಹಲವು ವಿದ್ಯಾರ್ಥಿಗಳು ಈ ವೇದ ಶಿಬಿರದಿಂದ ಅವರವರ ಸಂಧ್ಯಾವಂದನೆ ಆಗಲಿ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಲ್ಲಿ ತುಂಬ ಮಕ್ಕಳು ಈಗಾಗಲೇ ತಯಾರಾಗಿದ್ದಾರೆ. ಈಗ ಕೂಡ ನಮ್ಮ ಸಮಾಜ ಮಕ್ಕಳು ಅದರಲ್ಲಿ ತುಂಬ ಇಂಟ್ರೆಸ್ಟ್ ತೆಗೆದುಕೊಂಡು ಅವರವರ ಹಿರಿಯವರು ಕಲಿಸಿಕೊಟ್ಟಿದ್ದಾರೆ. ಅವರಿಗೂ ನಮ್ಮ ವೇದಮಾತಾ ಟ್ರಸ್ಟಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಇನ್ನು ಮುಂದೆಯೂ ಕೂಡ ತಮ್ಮ ಮಕ್ಕಳನ್ನು ಈ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿ ಇನ್ನು ಮುಂದಕ್ಕೆ ಕೂಡ ಈ ವೇದವನ್ನು ಕಲಿತ ವಿದ್ಯಾರ್ಥಿಗಳು ತುಂಬ ಜಾಸ್ತಿಯಾಗಿ ನಮ್ಮ ಸಮಾಜಕ್ಕೆ ಅವರವರ ಮನೆ ಕೂಡ ಈ ವೇದದಿಂದ ವೇದಮಾತೆಯ ಅನುಗ್ರಹ ಸಿಗಲಿ, ಹಾಗೆ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಸಿಗಲಿ ಅಂತ ನನ್ನ 2 ಮಾತುಗಳನ್ನು ನಮಸ್ಕಾರ. ಮತ್ತು ನಾವು ಶ್ರೇಯಸ್ ಭಟ್ಟನು ಹಾವ ನಾರಾಯಣ ಐಲಟ ಮತ್ತು 3ನೇ ವರ್ಷ ಹಂಗಯವನ್ನು 12 ದಿವಸದಲ್ಲ ಗುರು ಮಾಣ ಮತ್ತು ಸಹಪಾಠಿ ಲೇಖ ಸಪೋರ್ಟ್ ದೇರಿ ಮಾಣ ಅಮ್ಮಿ ಒಟ್ಟು ಸಂಗತ ಕುಣ್ಣು ಹಂಗ ಕೇಳ ಪದವು ವಾಚ ಪದವು ಒಟ್ಟು ಅಮ್ಮಿ ಸಂಗತ ಕುಣ್ಣು ಅಮ್ಮಿ ಹಂಗ ಕರ್ಗನುಟ್ಟಿ ಮಾಣ ಹಂಗ ಅವಂಗ ಟೈಮ್ ಹಾಕೋದಲ್ಲೆಲ್ಲ ಜವಣ ತಿಂಡಿ ಒಟ್ಟು ಅವಂಗ ಸಮಾಧವನು ರೋಕ ಟೈಮ್ ಮೇಡ್ರಿ ಅವಂಗ ಮಾಣ ಹಂಗ ಅವಂಗ 8 ಗಂಟೆ ಸಕಾಲ 8 ಗಂಟೆ ಅಂತ 8:15 ಅವಂಗ ಹಂಗ ಯೋಗ ಮಾಣ ಅವಂಗ ಲಲಿತ ಸಹಸ್ರನಾಮ ವಾಚಕ, ವಿಷ್ಣು ಸಹಸ್ರನಾಮ ವಾಚಕ ಒಟ್ಟು 10 ಹಂಗಕ ಟೈಮಿಂಗ್ಸ್ ಅನ್ನು ಮಾಡಬೇಕು. ನಿಯಮಿತ ರೂಪ ಹೊಚ್ಚು ಮನಸ್ಸು ಮಾಣ ಕೆಲಸ ಮಾಡಲಿ ಅವಂಗ ಹಂಗ ಸಿಕ್ಕುನಲ್ಲ ಏಕ ಜೀವನ ಮೌಲ್ಯ ಅವಂಗ ಜೀವನ ಪರ್ಯಂತ ಸರ ಅವ ಇತ್ತು ದಿವಸಾನು ಮತ್ತು ಇತ್ತು 12 ದಿವಸಾನು ಮುಖದಲ್ಲೆಲ್ಲ ಅನುಭವ ಅಂತೂ ಅವ ಏಮಣಪ್ಪ ಮಾಣ ಹಂಗತ ಹಂಗ ಕೆಲಸ ಕರಪ್ಪ ಅವಂತೇಳಿ ಅವಂಗ ರೋಕದವನು ಸಪೋರ್ಟ್ ಕರಿ ಮಾಣ ಹಂಗ ಕೆದ್ದಲಿ ರಾತ್ರಿ 9 ಗಂಟೆ 8:15 9 ಗಂಟೆ ಪರ ಏರಿ ವೇದಾತ ಬಗ್ಗೆ ಮಾಣ ಅವಂತ ಶಿಸ್ತು ಇತ್ಯಾದಿ ವಿಷಯದ ಬಗ್ಗೆ ಅವಂಗ ರೋಕದಲ್ಲಲೇಕು ವಿಷಯ ಬರ್ತಿ ವಿಷಯ ಇದೇರಿ ಮತ್ತು 12 ದಿವಸದ ಅನುಭವವನ್ನು ಮಣ್ಣು ಮತ್ತು ಉಲ್ಲೋಕಕ್ಕೆ ಪೂರ್ಣ ವಿರಾಮ षडङ्गदेवता युक्ता षाड्गुण्यपरिपूरिता नित्यक्लिन्ना निर्ममा निर्वाण सुखदायिनी नित्या षोडशिका रूपा श्रीकण्ठार्थशरीरिणी ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಆಶ್ರಿತ್ ಎಚ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಳ್ತಂಗಡಲ್ಲಿದ್ದೇನೆ. ಇದು ನಾನು ಅಗಲ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಸಂತ ವೇದ ಶಿಬಿರಕ್ಕೆ ಇಲ್ಲಿ 1ನೇ ವರ್ಷ ವಿದ್ಯಾರ್ಥಿಯಾಗಿ ಬಂದಿದ್ದೇನೆ. ಇಲ್ಲಿ ನನಗೆ ಹಲವಾರು ಬಗೆಯ ತಿಂಡಿ ಊಟಗಳೆಲ್ಲ ಇರುತ್ತದೆ ಹಾಗೂ ನನಗೆ ಹಲವಾರು ಸ್ನೇಹಿತರಿದ್ದಾರೆ. ನಮಗೆ ಇಲ್ಲಿ ಗುರುಗಳು ಭಾಗ್ಯ ಸೂಕ್ತ, ಪುರುಷ ಸೂಕ್ತ ಹಾಗೂ ಇತ್ಯಾದಿ ಸೂಕ್ತಗಳನ್ನು ಪಾಠ ಮಾಡುತ್ತಿದ್ದಾರೆ. ನಮಗೆ ಅರ್ಥವಾಗುವುದನ್ನು ಗುರುಗಳು ನಮಗೆ ಹೇಳಿಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸುತ್ತಾರೆ. ಹಾಗೆ ಇಲ್ಲಿ ನಮಗೆ 1:30ರಿಂದ 2:30ವರೆಗೆ ಪುಟ್ಟ ವಿರಾಮ ಇದೆ. ಹಾಗಾಗಿ 2:30 ನಂತರ ವಾಪಸ್ ಪಾಠವನ್ನು ಗುರುಗಳು ಶುರು ಮಾಡುತ್ತಾರೆ. 4:30ರಿಂದ 5:30ವರೆಗಿರುವ 1 ಗಂಟೆಯ ಸಮಯ ಆಟಕ್ಕಿರುವುದರಾಗಿರುವುದರಿಂದ ಅದರ ಮಧ್ಯೆಯಲ್ಲಿ ಚಹಾ, ಕಾಫಿ, ತಿಂಡಿ ಅದನ್ನು ಇರುತ್ತದೆ. ಹಾಗಾಗಿ ನಾನು ಇಲ್ಲಿಗೆ ಮುಂದಿನ ವರ್ಷ ಬರುತ್ತೇನೆ. ಹಾಗೆ ಇಲ್ಲಿ ನನಗೆ ಸುಮಾರು ಫ್ರೆಂಡ್ಸ್ಗಳಿಂದ ನನಗೆ ಹೆಲ್ಪ್ ಆಗಿದೆ. ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.
ಪುಣ್ಯಕೀರ್ತಿ ಪುಣ್ಯಲಭ್ಯ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯುಮ್ನ. ನನ್ನ ಮನೆಯ ಹೆಸರು ಶ್ರೀನಿವಾಸ ಭವನ. ಹಾಗೂ ನಾನು ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಗಲ್ಪಾಡಿಗೆ ಬಂದಿದ್ದೇನೆ. ಇಲ್ಲಿ ವೇದ ಪಾಠ ಹೇಳಿಕೊಡುತ್ತಾರೆ. ಹಾಗೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಲ್ಲು ಮುಖ ತೊಳೆದು ಸ್ನಾನ ಮಾಡಿ 6 ಗಂಟೆಗೆ ಸಂಧ್ಯಾವಂದನವನ್ನು ಶುರು ಮಾಡುತ್ತೇವೆ. ಆದ ನಂತರ ಒಂದು ಲಲಿತಾ ಸಹಸ್ರನಾಮ ಹೇಳಿ ಪೂಜೆ ಆಗುವಾಗ ನಿಂತುಕೊಂಡು ಪ್ರಸಾದ ತೆಗೆದುಕೊಂಡು ಅದಾದ ನಂತರ ಯೋಗ ಕ್ಲಾಸ್ ಇರುತ್ತದೆ. ಯೋಗ ಕ್ಲಾಸ್ ಆದ ನಂತರ ನಾವು ತಿಂಡಿಗೆ ಹೊರಟು ತಿಂಡಿ ಆದ ನಂತರ ಪಾಠ ಇರುತ್ತದೆ. ಪಾಠ ಆದ ನಂತರ ಸಣ್ಣ ವಿರಾಮ. ಆದ ನಂತರ ಪುನಃ ಪಾಠವಿರುತ್ತದೆ. ಆದ ನಂತರ ಅನ್ನಪ್ರಸಾದ ಮಧ್ಯಾಹ್ನದ ಅನ್ನಪ್ರಸಾದ ಇರುತ್ತದೆ. ಅದಾದ ನಂತರ ಒಂದು ಸಣ್ಣ ವಿರಾಮ. ಅದಾದ ನಂತರ ಪುನಃ ಪಾಠ ಬರುತ್ತದೆ. ಅದಾದ ನಂತರ ನಮಗೆ ಸಣ್ಣ ವಿರಾಮ ಮತ್ತು ಆಟ ಆದ ನಂತರ ಪಾಠ ಇರುತ್ತದೆ. ಆದ ನಂತರ ಸಂಧ್ಯಾವಂದನೆಗೆ ಸ್ನಾನ ಮಾಡಿ ಸಂಧ್ಯಾವಂದನೆಗೆ ಕೂತುಕೊಂಡು ಅದಾದ ನಂತರ ಸಂಧ್ಯಾವಂದನೆ ಆದ ನಂತರ ಇಲ್ಲಿ ಲಲಿತಾ ಸಹಸ್ರನಾಮ ಹೇಳಿ ದೇವರಿಗೆ ಕೈ ಮುಗಿದು ಆದ ನಂತರ ರಾತ್ರಿಯ ಅನ್ನಪ್ರಸಾದಕ್ಕೆ ಹೋಗಿ 8-9 ಗಂಟೆಗೆ ಮಲಗುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅದ್ವಿತ್. ನನ್ನ ಮನೆ ಮಂಗಳೂರಲ್ಲಿ ಉಂಟು. ನಾನು ಇಲ್ಲಿ ಫಸ್ಟ್ ಇಯರ್ ಕಲಿಯಲು ಬಂದಿದ್ದೇನೆ. ಇವತ್ತಿನ ತನಕ ನಮ್ಮ ಗುರುಗಳು ಮತ್ತು ಎಲ್ಲರೂ ನಮ್ಮೊಟ್ಟಿಗೆ ತುಂಬ ಸಹಾಯ ಮಾಡುತ್ತಾರೆ. ನಮಗೆ ನಮ್ಮನೆ ಎಂತಾರೆ ಗೊತ್ತಿಲ್ಲದಿದ್ದರೆ ಕಲಿಸಿಕೊಡ್ತಾರೆ. ಮತ್ತು ತುಂಬ ಒಳ್ಳೆಯ ಜನರಿದ್ದಾರೆ ಇಲ್ಲಿ ಸಹಾಯ ಮಾಡ್ತಾರೆ. ಮತ್ತು ಇಲ್ಲಿಯ ವ್ಯವಸ್ಥೆಗಳು ಸಹ ತುಂಬ ಚೆನ್ನಾಗಿದೆ.